ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ಮೊದಲು ನೋಡೋಣ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ ಇವರೆಲ್ಲರೂ ಕೂಡ ಮತ್ತು ಶೈಬ್ಯ ಮುಂತಾದವರೆಲ್ಲರೂ ಕೂಡ ಮಹಾಯೋಧರು. ಅವರೆಲ್ಲರೂ ಕೂಡ ನಮ್ಮ ಕಡೆ ನಿಂತಿದ್ದಾರೆ. ನಮ್ಮ ಕಡೆನೂ ಬೇಕಾದಷ್ಟು ಜನರಿದ್ದಾರೆ, ನೀವು ಯಾರೂ ಇಲ್ಲ ಅಂತ ತಿಳಿದುಕೊಂಡು ಬಿಡಬೇಡಿ. ನಮ್ಮ ಕಡೆಯೂ ಕೂಡ ಗೆಲ್ಲಲಿಕ್ಕೆ ಸಾಕಷ್ಟು ಸಾಮರ್ಥ್ಯ ಇದೆ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು ಜುಲೈ 5ನೇ ತಾರೀಕು ಮತ್ತು ಇಂದು ಶನಿವಾರ ಮತ್ತು ದಶಮಿ ತಿಥಿ ಮತ್ತು ಇಂದು ಸ್ವಾತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ನೋಡೋಣ. ಸ್ವಾತಿ ನಕ್ಷತ್ರದ ಅಧಿಪತಿ ರಾಹು. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಬಿಸ್ನೆಸ್ ಇತ್ಯಾದಿಗಳಲ್ಲಿ ಮೊದಲೇನೆ ಬಹಳ ಹುಟ್ಟಿನಿಂದನೇ ಅವರಿಗೆ ತುಂಬ ನ್ಯಾಕ್ ಅನ್ನೋದಿರುತ್ತೆ, ಬಹಳ ಚಾಣಾಕ್ಷರಿರ್ತಾರೆ. ಮತ್ತು ಸ್ವಾತಿ ನಕ್ಷತ್ರ ವಿವಾಹಕ್ಕೆ ಅತ್ಯಂತ ಶುಭವಾದಂತಹ ಮಹಾನಕ್ಷತ್ರ. ಸ್ವಾತಿ ನಕ್ಷತ್ರದವರು ಎಂದಿಗೂ ಮದುವೆ ಅನ್ನೋದನ್ನು ಮರೆಯೋದಿಲ್ಲ. ಆದ್ದರಿಂದ ಸ್ವಾತಿ ನಕ್ಷತ್ರದ ಹುಡುಗ ಅಥವಾ ಹುಡುಗಿ ಬಂದರೆ ಜಾತಕ ನೋಡುವ ಅಪೇಕ್ಷೆ ಅಥವಾ ಒಂದು ಅವಶ್ಯಕತೆಯೇ ಇಲ್ಲ ಅಂತ ಹೇಳೋ ಶಾಸ್ತ್ರ ಕೂಡ ಇದೆ. ಆದ್ದರಿಂದ ಸ್ವಾತಿ ನಕ್ಷತ್ರ ಒಂದು ಬಹಳ ಒಳ್ಳೆಯ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ನಿಮ್ಮ ಸಪ್ತಮದಲ್ಲಿ ಇವತ್ತು ಚಂದ್ರ ಸ್ವಾತಿ ನಕ್ಷತ್ರದಲ್ಲಿ ಇರೋದ್ರಿಂದ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಪ್ರೀತಿ ಪಾತ್ರರಿಂದ ಎಲ್ಲ ರೀತಿಯಲ್ಲೂ ಮನಸ್ಸಿಗೆ ನೆಮ್ಮದಿಯನ್ನು ಕಾಣುತ್ತೀರಿ. ದಾಂಪತ್ಯದಲ್ಲಿ, ಪ್ರೇಮ ಪ್ರಕರಣಗಳಲ್ಲಿ ಮತ್ತು ಕುಟುಂಬದಲ್ಲಿ ಹಾಗೂ ಪಾರ್ಟ್ನರ್ಶಿಪ್ಗಳಲ್ಲಿ, ಬಿಸ್ನೆಸ್ ಇರಬಹುದು, ವೈಯಕ್ತಿಕವಾದಂತಹ ಪಾರ್ಟ್ನರ್ಶಿಪ್ಗಳು, ಸಹೋದ್ಯೋಗಿಗಳು, ಎಲ್ಲ ಕಡೆಯಿಂದ ಇಂದು ಸೌಹಾರ್ದ ಮತ್ತು ಸಹಕಾರ ಪ್ರಾಪ್ತಿಯಾಗುತ್ತೆ. ಬಿಸ್ನೆಸ್ಸಲ್ಲಿ ಮಾತುಕತೆಗಳನ್ನು ಆಡಲಿಕ್ಕೂ ಕೂಡ, ಮೀಟಿಂಗ್ಗಳನ್ನು ಇಟ್ಕೊಳ್ಳಿಕ್ಕೂ ಕೂಡ ಇದು ಒಳ್ಳೆಯ ದಿವಸವೇ ಆಗಿರುತ್ತೆ. ಆದರೆ ಇಂದಿನ ದಿನದ ಕೊನೆಯವರೆಗೆ ಮಾತ್ರ ಈ ಫಲ ಇರುತ್ತೆ, ಬದಲಾಗಿ ಬಿಡುತ್ತೆ. ಆದ್ದರಿಂದ ಸಂಜೆಯ ನಂತರಕ್ಕೆ ಈ ಫಲವನ್ನು ನೀವು ಅನ್ವಯಿಸಿಕೊಳ್ಳಬಾರದು. ವೃಷಭ ರಾಶಿಯವರಿಗೆ ಬಹಳನೇ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆರೋಗ್ಯದಲ್ಲಿ ನಿಮಗೆ ಸುಧಾರಣೆ ಕಾಣುತ್ತೆ. ಮತ್ತು ಯಾರ್ಯಾರು ಜಿಮ್ನಾಸ್ಟಿಕ್ಸು, ಜಿಮ್ ಮಾಡೋದು, ಬಾಡಿ ಬಿಲ್ಡಿಂಗ್ ಅಥವಾ ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿಗಳಲ್ಲೆಲ್ಲ ಇದ್ದೀರಿ, ರೆಸಾರ್ಟ್ಗಳನ್ನು ಇಟ್ಕೊಂಡಿದ್ದೀರಿ, ಸ್ಪೋರ್ಟ್ಸ್ ಕ್ಲಬ್ಸ್ ಎಲ್ಲ ಇಟ್ಕೊಂಡಿದ್ದೀರಿ ಅಂತಹವರಿಗೆಲ್ಲರಿಗೂ ಇಂದು ಬಹಳನೇ ಶುಭಕರವಾದಂತಹ ದಿವಸ. ನೆಮ್ಮದಿ ಮತ್ತು ನಿಮ್ಮ ಬಿಸ್ನೆಸ್ ಅಥವಾ ಉದ್ಯಮದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲೇಶಕರವಾದಂತಹ ದಿವಸ. ಮೊದಲೇ ಮಿಥುನ ರಾಶಿಯವರಿಗೆ ಬುದ್ಧಿ ಚುರುಕು. ಅಂತಹದ್ರಲ್ಲಿ ಇಂದು ಪಂಚಮದಲ್ಲಿ ಚಂದ್ರ ಬಂದಿರೋದ್ರಿಂದ ನೀವು ಕೆಲಸ ಮಾಡಲಿಕ್ಕೆ ನಿಮ್ಮ ಬುದ್ಧಿ ತುಂಬ ಮುಂದೆ ಓಡ್ತಾ ಇರುತ್ತೆ. ಆದರೆ ನಿಮ್ಮ ಭಾವನೆಗಳು ಅಥವಾ ಬೇರೆಯವರ ಭಾವನೆಗಳು ನಿಮ್ಮನ್ನು ಇವತ್ತು ಕಟ್ಟಾಗ್ತಾ ಇರುತ್ತೆ. ಹೀಗಾಗಿ ನಿಮ್ಮ ಭಾವನೆ, ನಿಮ್ಮ ಬುದ್ಧಿವಂತಿಕೆ ಮತ್ತು ಬೇರೆಯವರ ಒಂದು ವಿಚಾರಧಾರೆ ಇವುಗಳ ಮಧ್ಯೆ ಇವತ್ತು ಕ್ಲಾಶ್ ಆಗುವಂತಹ ಸಂದರ್ಭಗಳಿದೆ. ಇರಿಟೇಟ್ ಆಗ್ತೀರಿ ಮತ್ತು ಮಕ್ಕಳು ಕೂಡ ಇದೇ ರೀತಿ ಕಿರಿಕಿರಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವತ್ತು ಸ್ವಲ್ಪ ಹುಷಾರಾಗಿ ಎಲ್ಲದನ್ನು ನಿಭಾಯಿಸಿಕೊಳ್ಳಬೇಕು. ಕರ್ಕ ರಾಶಿಯವರಿಗೆ ಇಂದು ಅಮ್ಮನ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಕಾಳಜಿ ಕೊಡಬೇಕಾಗುತ್ತೆ. ಅಮ್ಮನ ಜೊತೆ ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮನಸ್ತಾಪ ಕೂಡ ಸಾಧ್ಯವಾಗುವಂತಹ ಚಾನ್ಸಸ್ ಇವತ್ತು ಸಾಧ್ಯತೆಗಳು ಇದೆ. ಆದ್ದರಿಂದ ಹೆಚ್ಚು ಆರ್ಗ್ಯೂ ಮಾಡಬೇಡಿ, ವಾದ ವಿವಾದಗಳಿಗೆ ಹೋಗಬೇಡಿ. ತಾಯಿಯ ಜೊತೆ ತಾಯಿ ಏನೇ ಹೇಳಿದ್ರು ಆಶೀರ್ವಾದ ಅಂತ ಸುಮ್ಮನಿದ್ದು ಬಿಡಬೇಕು. ಮತ್ತು ಇಂದು ಆಸ್ತಿಪಾಸ್ತಿ ವಿಚಾರ, ರಿಯಲ್ ಎಸ್ಟೇಟು, ಕೋರ್ಟು ಕಚೇರಿ, ಟ್ಯಾಕ್ಸೇಷನ್ ಇತ್ಯಾದಿಗಳಲ್ಲಿ ಲಿಟಿಗೇಷನ್ ಫೈಟ್ ಮಾಡ್ತಾ ಇರೋರು, ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ಸಲ್ಲಿ ಇರೋರು, ಇಂಥವರಿಗೆಲ್ಲರಿಗೂ ಕೂಡ ಇಂದು ಸ್ವಲ್ಪ ಜವಾಬ್ದಾರಿ ಹೆಚ್ಚಿರುತ್ತೆ ಮತ್ತು ಕಷ್ಟಕರವಾದಂತಹ ದಿವಸ ಅನ್ನಿಸಬಹುದು. ಸಿಂಹರಾಶಿಯವರಿಗೆ ಇದು ಉಪಯುಕ್ತವಾದಂತಹ ದಿವಸ. ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಟಿವಿ, ರೇಡಿಯೋ ಇಂಥದ್ರಲ್ಲಿ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿ ಇರೋರಿಗೆ ಇಂದು ಬಹಳನೇ ಒಳ್ಳೆಯ ದಿನ. ಪಾಲಿಟಿಷಿಯನ್ಸ್ಗೂ ಕೂಡ ಇಂದು ಬಹಳ ಒಳ್ಳೆಯ ದಿನ. ಸ್ಟೇಜಲ್ಲಿ ಏನಾದರೂ ಮಾತಾಡೋದಿದ್ರೆ, ಭಾಷಣಗಳನ್ನು ಕೊಡೋದಿದ್ರೆ, ಜನಗಳಿಗೆ ಸಂದೇಶ ಕಳಿಸೋದಿದ್ರೆ, ಇಮೇಲ್ಗಳಿಗೆ ಎಲ್ಲದಕ್ಕೂ, ಫೋನ್ ಕಾಲ್ ಎಲ್ಲದಕ್ಕೂ ಇಂದು ಒಳ್ಳೆಯ ದಿವಸ. ಕನ್ಯಾ ರಾಶಿಯವರಿಗೆ ಇಂದು ಸಂಸಾರದ ತಾಪತ್ರಯಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಮನೆಯಲ್ಲಿ ನೀವು ಅತಿ ಹೆಚ್ಚಿನ ಗಮನವನ್ನು ಕೊಟ್ಟು ಮನೆಯ ಒಂದು ವ್ಯವಹಾರಗಳಲ್ಲೇ ಇವತ್ತು ಹೆಚ್ಚಿನ ಸಮಯವನ್ನು ಕಳಿತೀರಿ. ಆಫೀಸ್ ಕೆಲಸ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಅದರಿಂದ ತೊಂದರೆ ಆಗಬಹುದು. ಇವತ್ತು ಮನೆಯಲ್ಲಿ ಅಷ್ಟೊಂದು ಜವಾಬ್ದಾರಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಮತ್ತು ಇಂದು ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಆದ್ದರಿಂದ ಸ್ವಲ್ಪ ಗಮನ ಇರಲಿ ಯಾವುದೇ ವಿಷಯದ ಬಗ್ಗೆ ಕೂಡ.
ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಇಂದು ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಆದರೂ ಕೂಡ ಇವತ್ತು ಅತಿಯಾದ ಆತ್ಮವಿಶ್ವಾಸವನ್ನು ತೋರಿಸಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಾತಿ ನಕ್ಷತ್ರದ ಅಧಿಪತಿ ರಾಹು ಆಗಿದ್ದರಿಂದ ಏನೇ ಆಗಿದ್ರೂ ಅದನ್ನು ಅತೀ ದೊಡ್ಡದಾಗಿ ತೋರಿಸುವಂತಹ ಒಂದು ಮನಸ್ಸಿನ ಕ್ಷಮತೆ ಅದನ್ನು ಕೊಡ್ತಾನೆ. ಆದ್ದರಿಂದ ನೀವು ಅತಿಯಾಗಿ ಏನೋ ಮಾಡಲಿಕ್ಕೆ ಹೊರಟು ಬಿಡಬಹುದು, ಮಾಡಬೇಡಿ. ಯಾಕೆಂದರೆ ನಾಳೆ ಅದರಿಂದ ತೊಂದರೆ ಖಂಡಿತವಾಗ್ಲೂ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೂ ಇಂದಿನ ದಿನ ನಿಮಗೆ ಬಹಳ ಶುಭಕರವಾಗಿಯೇ ಇದೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಎಲ್ಲಿಂದನೂ ತೊಂದರೆ ಆಗ್ತಾ ಇದೆ, ಆದರೆ ಎಲ್ಲಿಂದ ನಿಮಗೆ ಗೊತ್ತಾಗ್ತಾ ಇರಲ್ಲ. ಯಾರು ಈ ತೊಂದರೆಗಳನ್ನು ಮಾಡ್ತಾ ಇರೋದು ಅಂತ ಇಂದು ನಿಮಗೆ ಗೊತ್ತಾಗೋದಿಲ್ಲ. ತೊಂದರೆ ಮಾತ್ರ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅಂತಹ ದಿವಸ ಇದಾಗಿರುತ್ತೆ. ಮುಖ್ಯವಾದಂತಹ ಮಿತ್ರತ್ವ ವಹಿವಾಟುಗಳಲ್ಲಿ ತೊಂದರೆ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದ್ರಿಂದ ಇಂದು ಯಾವ ಮುಖ್ಯ ನಿರ್ಧಾರವನ್ನು ಮಾಡಬೇಡಿ. ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಬೇಡಿ. ಯಾವುದೇ ಮುಖ್ಯವಾದಂತಹ ಇಮೇಲು, ಫೋನ್ ಕಾಲ್ ಯಾವುದನ್ನು ಕಳಿಸಬೇಡಿ. 2 ದಿನ ಕಾಯೋದು ಬಹಳ ಒಳ್ಳೆಯದು. ಅದಾದ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗುತ್ತೆ, ಅದರಿಂದ ಲಾಭವಾಗುತ್ತೆ. ಧನುರಾಶಿಯವರಿಗೆ ಬಹಳನೇ ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ ಧನಾಗಮ ಮತ್ತು ಗುಂಪುಗಳ ಜೊತೆಗೆ ಕೆಲಸ ಮಾಡ್ತಾ ಇರೋರಿಗಂತೂ ಇಂದು ಅತಿ ಹೆಚ್ಚಿನ ಸಂತೋಷವನ್ನು ನೀವು ಕಾಣುವಂತಹ ದಿವಸ. ಇಡೀ ತಿಂಗಳಲ್ಲೇ ಹೆಚ್ಚಿನ ನೆಮ್ಮದಿಯನ್ನು ಇಂದು ನೀವು ಕಾಣ್ತೀರಿ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಕೆಲವರಿಗೆ ಅವಾರ್ಡ್ಸ್, ರೆಕಗ್ನಿಷನ್ ಥರ ಒಂದು ಸರ್ಟಿಫಿಕೇಟ್ ಕೂಡ ಇವತ್ತು ಪ್ರಾಪ್ತಿಯಾಗಬಹುದು. ಆ ಸರ್ಟಿಫಿಕೇಟನ್ನು ಇಟ್ಕೊಂಡಿರಿ. ತಿಂಗಳಿಗೆ ಒಮ್ಮೆ ಮಾತ್ರ ಇಂತಹ ಒಂದು ಹೊಗಳಿಕೆಯ ದಿನ ಬರೋದು. ಅಂತಹ ಹೊಗಳಿಕೆಯ ದಿನ ಇದಾಗಿರುತ್ತೆ. ಕುಂಭರಾಶಿಯವರಿಗೆ ಬೇರೆಯವರು ಅಂದರೆ ನಿಮ್ಮ ಬಾಸ್ಗಳು ಮತ್ತು ಯಾರಿಗೆ ನಿಮ್ಮ ಮೇಲೆ ಒಂದು ಅಧಿಕಾರ ಅನ್ನೋಂಥದ್ದು ಇದೆಯೋ ಅಂತಹವರು ನಿಮ್ಮನ್ನು ಪರೀಕ್ಷಾತ್ಮಕ ದೃಷ್ಟಿಯಿಂದನೇ ನೋಡ್ತಾ ಇರ್ತಾರೆ. ಆದ್ದರಿಂದ ಇವತ್ತು ಮಾಡೋ ಕೆಲಸ ಎಲ್ಲದನ್ನು ತಪ್ಪು ಅಂತ ಕೆಲವರು ಹೇಳಬಹುದು. ಇನ್ನು ಮಾಡೋ ಕೆಲಸ ಎಲ್ಲದನ್ನು ಪರವಾಗಿಲ್ಲ ಅಂತಲೇ ಹೇಳ್ತಾ ಇರಬಹುದು. ತುಂಬ ಚೆನ್ನಾಗಿದೆ ಅಂತ ನೀವು ಬೇರೆಯವರಿಂದ ಪ್ರತಿಕ್ರಿಯೆಯನ್ನು ಇವತ್ತು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಿಮಗೆ ಪ್ರಾಪ್ತಿಯಾಗೋದಿಲ್ಲ. ಇನ್ನು 2 ದಿನಗಳ ನಂತರ ಬೇರೆ ರೀತಿಯಲ್ಲಿ ಸಮಯವು ಬದಲಾಗುತ್ತೆ. ಆವಾಗ ನೀವು ಸುಖವನ್ನು, ಸಂತೋಷವನ್ನು ಕಾಣ್ತೀರಿ. ಈಗ ಬಹಳ ಧಾರ್ಮಿಕವಾಗಿ ಎಲ್ಲ ವಿಷಯಗಳನ್ನು ನಿಭಾಯಿಸಿಕೊಂಡು ಹೋಗಬೇಕು. ಮೀನರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಇರುವಂತಹ ದಿವಸ. ಧ್ಯಾನಗಳನ್ನು ಮಾಡಿ ದಿನವನ್ನು ಕಳೆದು ಬಿಡಿ. ಯಾವುದೇ ಮುಖ್ಯ ನಿರ್ಧಾರವೂ ಬೇಡ. ಮನಸ್ಸಿಗೆ ಕ್ಲೇಶ ಹೆಚ್ಚು ಇರುವಂತಹ ಸಂದರ್ಭಗಳನ್ನು ನೀವು ಇವತ್ತು ಫೇಸ್ ಮಾಡಬೇಕಾಗಿ ಬರಬಹುದು. ಆದ್ದರಿಂದ ನೀವು ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳ್ತಾರೆ, ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಧ್ಯಾನವನ್ನು ಜಾಸ್ತಿ ಮಾಡಿ. 2 ದಿನಗಳ ನಂತರ ಭಾಗ್ಯೋದಯವಾಗುತ್ತೆ. ಆಗ ಮುಖ್ಯ ನಿರ್ಧಾರವನ್ನು ಮಾಡಬಹುದು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಪಠಣ ಮಾಡಿ. ಎಲ್ಲರಿಗೂ ಶುಭಮಸ್ತು.